ಕೆಲವು ಕಾರಣದಿಂದ ಈಗ ಹೇಗಿದೆಯೋ ಹಾಗೆ ಗ್ರಹಿಸುವಂತ ಪ್ರಯತ್ನ ಮಾಡೋಣ. ಅದಕ್ಕೆ ಯಥಾರ್ಥ ಅಂತ ಹೆಸರು ಕೊಟ್ರೆ, ಹೇಗಿದೆಯೋ ಹಾಗೆ. ಈಗ ಕನಸು ಹೇಗಿದೆಯೋ ಹಾಗೆ. ಆಮೇಲೆ ಕನಸಿನ ವಿಚಾರಗಳನ್ನ ಕನಸಿಗೆ ಮಾತ್ರ ಅದನ್ನ ಅಳವಡಿಸ್ಕೋಬೇಕು. ಈಗ ಎಚ್ಚರ ಆದ್ಮೇಲೆ ಕನಸಿಗೆ ಇದಕ್ಕೂ ಸಂಬಂಧ ಇಲ್ಲ. ಹಾಗೆ ಇಲ್ಲಿ ಎಚ್ಚರ ಇರುವಂತ ವಿಚಾರನ ಕನಸಿಗೆ ಹೋಲಿಕೆ ಮಾಡ್ಕೋಬಾರ್ದು. ಇಲ್ಲಿ ವಿಚಾರನ, ಅದಕ್ಕೆ ಯಥಾರ್ಥ ಅನ್ನೋ ಪದ ಬಳಸ್ತಾರೆ. ಅಲ್ಲಿ ಅದು ಅಲ್ಲಿಗೆ, ಹೇಗಿದೆಯೋ ಹಾಗೆ. ಅದನ್ನೇನಾದ್ರೂ ಅಲ್ಲಿಯದು ಇಲ್ಲಿಗೆ, ಇಲ್ಲಿಯದು ಅಲ್ಲಿಗೆ ಅಳವಡಿಸಕ್ ಹೋದ್ರೆ ಜೀವನ ಪೂರ್ತಿ ಗೊಂದಲಮಯವಾಗ್ತದೆ. ಈಗ ರಾತ್ರಿ ನಮ್ಗೆ ಯಾರು 1 ಕೋಟಿ ದಾನ ಕೊಟ್ಟೋದ್ರು ಕನಸಿನಲ್ಲಿ. ಈಗ ಅದನ್ನ ಹುಡುಕಾಡ್ತಾ ಕುತ್ಕೊಂಡ್ರೆ ಎಲ್ಲಿ ಹೋಯ್ತದು ವಸ್ತು, ಎಲ್ಲಿ ಕೊಟ್ಟವ್ರು ಎಲ್ಲಿ ಅಂತ ಹುಡುಕಾಡಿದ್ರೆ ಏನನ್ಸುತ್ತೆ? ಅರ್ಥಹೀನ ಅನ್ಸುತ್ತಲ್ವಾ? ನಗು ಅನ್ಸುತ್ತೆ. ಹಾಗೆ ರಾತ್ರಿ ಕನಸು ಬಂದಾಗ ಏನೇನೋ ಬರ್ತವೆ. ಇಲ್ಲಿಯವ್ರು ಯಾರು ಇರಲ್ಲ, ಅವರೆಲ್ಲ ಎಲ್ಲಿ ಅಂತ ಅಲ್ಲಿ ಪ್ರಶ್ನೆ ಮಾಡಂಗಿಲ್ಲ. ಒಂದು ವೇಳೆ ಕನಸಿನಲ್ಲಿದ್ರೆ ಅಥವಾ ನಿದ್ರೆಯಲ್ಲಿದ್ರೆ ನಿಮ್ಮ ಪಕ್ಕದಲ್ಲಿ ತಗೊಳಪ್ಪ ಅಂತ ಪಕ್ಕದಲ್ಲಿ 100 ಕೋಟಿ ಅಥವಾ 1000 ಕೋಟಿ ಇಟ್ಟರು ಕೂಡ ಅದು ಇದೆ ಅನ್ನೋ ಪ್ರಜ್ಞೆ ಕೂಡ ಇರಲ್ಲ. ಅದೊಂದು ಪಕ್ಕದಲ್ಲಿ ಇದೆ ಅನ್ನೋ ಸುಳಿವು ಕೂಡ ಇರೋದಿಲ್ಲ. ಹಾಗಾಗಿ ಯಾವ ವಿಚಾರ ಎಲ್ಲಿಗೆ ಅನ್ವಯಿಸ್ತದೆ, ಸೊ ಇದ್ರ ತಿಳುವಳಿಕೆ ಬೇಕು. ಅದಕ್ಕೆ ಯಥಾರ್ಥ ಅಂತೀವಿ, ಹೇಗಿದೆಯೋ ಹಾಗೆ. ಆ ಯಥಾರ್ಥವನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಮಾನ್ಯವಾಗಿ ಎಲ್ಲರ ಅನುಭವಕ್ಕೆ ಬರುವಂತ ಭೂಮಿಕೆಗಳನ್ನ ಇಟ್ಕೊಳ್ಳೋಣ. ಮೊದಲನೇದು ಸ್ಥೂಲ ಪ್ರಪಂಚ, ಈ ಹೊರಗಡೆ ಕಾಣಿಸೋಂಥ ಸ್ಥೂಲ ಪ್ರಪಂಚ. ಇದಕ್ಕೆ ಸಮಷ್ಟಿ ಅಂತ ಕೂಡ ಕರೀತಾರೆ. ಈ ಸಮಷ್ಟಿಯಲ್ಲಿ ಏನೇನಿದೆ? ಪಂಚಭೂತಗಳಿಂದ ನಿರ್ಮಾಣ ಆಗಿರೋ ಇಡೀ ಬ್ರಹ್ಮಾಂಡಗಳಿವೆ. ಇಂಥ ಅನಂತ ಬ್ರಹ್ಮಾಂಡಗಳು ಇದಾವೆ. ಸೊ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ, ಇವನೊಬ್ಬ ಮಹಾನ್ ವ್ಯಕ್ತಿ, ಬಹಳ ದೊಡ್ಡವನು ಇವನಿರೋದಕ್ಕೆ ಇದೊಂದು ಶರೀರ, ಈ ಶರೀರ ಇರೋದಕ್ಕೆ ಒಂದು ಪುಟ್ಟ ಗೃಹ, ಆ ಗೃಹ ಎಲ್ಲಿದೆ? ಯಾವುದೋ ಹಳ್ಳಿಲಿದೆ. ಆ ಹಳ್ಳಿ ಎಲ್ಲಿದೆ? ಏನಪ್ಪ? ಯಾವುದೋ ಹೋಬಳಿಲಿದೆ. ಆ ಹೋಬಳಿ ಎಲ್ಲಿದೆ? ಯಾವುದೋ ಜಿಲ್ಲೆಯಲ್ಲಿದೆ. ಆ ಜಿಲ್ಲೆ ಎಲ್ಲಿದೆ? ಯಾವುದೋ ರಾಜ್ಯದಲ್ಲಿದೆ. ಆ ರಾಜ್ಯ ಎಲ್ಲಿದೆ? ಯಾವುದೋ ದೇಶದಲ್ಲಿದೆ. ಆ ದೇಶ ಎಲ್ಲಿದೆ? ವಿಶ್ವನ ಈ ಭೂಮಿಲಿ. ಈ ಭೂಮಿ ಎಲ್ಲಿದೆ? ಈ ಸೌರಮಂಡಲದಾಗ ಅದು ಕಂಡು ಕಾಣದ ಸುಮ್ಮನೆ ಗಿರಿಗಿಟ್ಲೆ ಹೊಡಿತಾ ಇದೆ. ಎಷ್ಟು ಒಂದು ಸಣ್ಣ ಧೂಳು ತರ, ಹುಡುಕಕ್ಕೆ ಆಗಲ್ಲಪ್ಪ ಅಷ್ಟು ಸಣ್ಣ ಧೂಳು ಈ ಭೂಮಿ. ಸರಿ, ಆ ಸೂರ್ಯನ ಹೇಗಿದ್ದಾನೆ? ಆ ಗ್ಯಾಲಾಕ್ಸಿಲಿ ಅವನೊಂದು ಸಣ್ಣ ಧೂಳು, ಮೈಕ್ರೋಸ್ಕೋಪ್ ಹಾಕಿದ್ರೆ ಸಿಗಲ್ಲ. ಆ ಗ್ಯಾಲಾಕ್ಸಿ ಹೇಗಿದೆ? ಬ್ರಹ್ಮಾಂಡದಲ್ಲಿ ಅದೊಂದು ಧೂಳು. ಇಂಥ ಅನಂತ ಬ್ರಹ್ಮಾಂಡಗಳಲ್ಲಿ ಈ ಬ್ರಹ್ಮಾಂಡ ಅದು ಧೂಳು. ಇಷ್ಟೆಲ್ಲ ಒಟ್ಟಾರೆಯಾಗಿ ಏನಂತ ಕರಿತೀವಿ? ಇದಕ್ಕೆ
ಸ್ಥೂಲ ಲೋಕ, ಸ್ಥೂಲ ಪ್ರಪಂಚ, ಸಮಷ್ಟಿ ಅಂತ ಕರಿತೀವಿ. ಈಗ ಇವನೇನ ಕೇಂದ್ರ ಬಿಂದು. ಈಗ ಯಾವ್ದನ್ನ ಒಂದ್ ಚಟ್ ಅಂದ್ರೆ ಇದು ಪಟ್ಟಷ್ಟೇ. ಆ ಅನಂತತೆಯ ದರ್ಶನ ಆಗಿದ ತಕ್ಷಣನೇ ತಪ್ಪು ತಿಳುವಳಿಕೆ, ಅಧ್ಯಾಸದಿಂದ ಬಂದಿರೋಂಥ ಭ್ರಾಂತಿ ಏನಿದೆ, ಇದು ತಾನೇ ತಾನಾಗಿ ಪಕ್ಕಕ್ಕೆ ಹೋಗ್ತದೆ. ಸೊ ಈಗ ವಿಸ್ತಾರಕ್ಕೆ ವಿಸ್ತಾರ ಅಂದ್ರೆ ಹೇಗಿದೆ? ಸ್ಥೂಲ ಪ್ರಪಂಚ ಅಥವಾ ಸ್ಥೂಲ ಲೋಕ ಅನ್ನೋದು ಎಷ್ಟು ವಿಸ್ತಾರವಾಗಿದೆ ಅಲ್ವಾ? ಸೊ ಅಂತ ಅನಂತ ಬ್ರಹ್ಮಾಂಡದಲ್ಲಿ ನಮ್ ಗ್ಯಾಲಾಕ್ಸಿನೇ ಲೆಕ್ಕ ಇಲ್ಲ ಪಾಪ. ಇನ್ನು ಅದ್ರಲ್ಲಿ ನಡೆಯುವಂತ ಈ ಘಟನೆಗಳು ಅದಕ್ಕೆ ಹೇಳ್ತಾರೆ, ಜಾಗೃತಗೊಂಡವನ ಎದುರಿಗೆ ಅನಂತ ಬ್ರಹ್ಮಾಂಡಗಳು ಸಾಸಿವೆ ಕಾಳ್ತರ ಚಟ್ ಪಟ್. ಬ್ರಹ್ಮಾಂಡಗಳೇ ಹಾಗೆ ಉದಯಿಸಿ ನಶಿಸುವಾಗ ಏನು ಪಿಂಡದ ಬಗ್ಗೆ ಅವನು ಅಷ್ಟು ಕಾಳಜಿ ಮಾಡ್ತಾನ ಅಂತ. ಪಿಂಡಕ್ಕೆ ಮೆತ್ಕೊಂಡಾಗ ಈಗ ಎಷ್ಟು ಮೆತ್ತಿಸ್ಕೊತಾನೆ, ತಾನು ಮೆತ್ಕೋತಾನೆ. ಈ ಅರಿವಿನಿಂದ ಈಗ ಮೆತ್ಕೊಳ್ದೆ ಮತ್ತೆ ಮೆತ್ತಿಸ್ಕೊಳ್ದೆ ಇರೋ. ಸೊ ಇಷ್ಟಕ್ಕೆ ನಾವು ಸಮಷ್ಟಿ ಅಂತ ಕರಿತೀವಿ. ಸೊ ಅಂತ ಒಂದು ಬ್ರಹ್ಮಾಂಡ ಇರೋದ್ರಿಂದ, ಅಂತ ಒಂದು ಅನಂತ ಬ್ರಹ್ಮಾಂಡಗಳು ಅಥವಾ ಸ್ಥೂಲ ಇರೋದ್ರಿಂದ ನಮಗೇನಿದೆ, ಈ ಶರೀರ ಅದರ ಉಪಕಾರದಿಂದ, ಅದು ನೀಡಿರೋದ್ರಿಂದ ಇದು ಕೂಡ ಅಸ್ತಿತ್ವದಲ್ಲಿ ಇದೆ. ಆ ಪರದ ಉಪಕಾರದಿಂದ ಇದು ಅಸ್ತಿತ್ವದಲ್ಲಿ ಇದೆ. ಅದನ್ನ ತಪ್ಪಾಗಿ ಗ್ರಹಿಸಬಾರ್ದು. ನಾನು ಉಪಕಾರ ಮಾಡಕ್ಕಿದ್ದೀನಿ ಅನ್ಬಾರ್ದು. ಏನ್ ಹೇಳ್ಬೇಕು? ಅದರ ಉಪಕಾರದಿಂದ ನೀನು ಅಸ್ತಿತ್ವದಲ್ಲಿದ್ದೀಯಪ್ಪ ಅಂತ. ಎಲ್ಲಿ ಈಗ 2 ನಿಮಿಷ ಗಾಳಿ ಸ್ಟ್ರೈಕ್ ಮಾಡ್ಲಿ, ನೋಡೋಣ ಅದೆಷ್ಟು ಉಪಕಾರ ಮಾಡ್ತೀವೋ. ಸೊ ಅನಂತವಾಗಿ ನಿರಂತರವಾಗಿ ಅದರ ಉಪಕಾರದಿಂದ, ಪರದ ಉಪಕಾರದಿಂದ ಇದು ಅಸ್ತಿತ್ವದಲ್ಲಿ ಇದೆ. ಈ ಸ್ಥೂಲವಿರೋದ್ರಿಂದ ನಮಗೊಂದು ಅವಸ್ಥೆ ಇದೆ. ಈಗ ಎದ್ದಾಗ ಕಾಣುವಂತ ಅವಸ್ಥೆ. ಈಗ ಎದ್ದಾಗ ಏನ್ ಕಾಣ್ತಾ ಇದೆ? ಹಿಂಗ್ ಪ್ರಪಂಚ ಏನೇನೋ ಕಾಣಿಸ್ತಾ ಇದೆ, ಕೇಳ್ತಾ ಇದ್ದೀವಿ, ಅಗ್ರಾಣಿಸ್ತಾ ಇದ್ದೀವಿ, ರುಚಿಸ್ತಾ ಇದ್ದೀವಿ, ಸ್ಪರ್ಶಿಸ್ತಾ ಇದ್ದೀವಿ. ಇದಕ್ಕೆ ಅವಸ್ಥೆ ಅಂತ ಕರೀತಾರೆ. ಜಾಗೃತ ಅವಸ್ಥೆ, ಎಚ್ಚರದ ಅವಸ್ಥೆ. ಈಗ ಎಚ್ಚರಾವಸ್ಥೆಯಲ್ಲಿ ಏನೇನು? ಇಲ್ಲಿರುವಂತ ವಾಸ್ತವನ್ನ ಈ ರೀತಿ ಗ್ರಹಿಸ್ತಾ ಇದ್ದೀವಿ. ಹೇಗೆ? ದೃಶ್ಯವಾಗಿ, ಶಬ್ದವಾಗಿ, ವಾಸನೆಯಾಗಿ, ರುಚಿಯಾಗಿ, ಮತ್ತೆ ಸ್ಪರ್ಶವಾಗಿ. ಯಾರು ಗ್ರಹಿಸ್ತಾ ಇರೋದು? ಅದರೊಳಗಡೆ ಇರುವಂತ ನಾನು ಅಂತಕ್ಕಂಥ. ಅದಕ್ಕೆ ಜೀವ ಅಂತ ಕರೆಯೋಣ. ಇವಾಗ ಒಂದು ಪ್ರಪಂಚ ಅಥವಾ ಸ್ಥೂಲವಾಗಿರೋ ಲೋಕ ಒಂದು ಸತ್ಯ, ಯಥಾರ್ಥ ಅಂತ ಅಂದ್ಕೊಂಡ್ರೆ, ಈಗ ಎರಡನೇ ಯಥಾರ್ಥ ಏನು? ನಾವಿದ್ದೀವಿ ಅನ್ನೋದು. ಎಲ್ಲರೂ ಗ್ರಹಿಸೋರು ಇದಾರಲ್ಲ, ಇದನ್ನೊಂದು ಯಥಾರ್ಥ ಅಂತ ಅನ್ಕೊಳ್ಳೋಣ. ಹೇಗಿದ್ಯಾ ಆಗ ತಿಳ್ಕೊಳ್ಳೋಣ. ಈಗ ಎಲ್ರು ಇದ್ದೀರ ತಾನೆ? ಅನುಮಾನನ? ಅಲ್ಲ, ಅನುಮಾನ ಇದ್ರೆ ಹೇಳ್ರಿ, ಇದಿರಲ್ವಾ? ಆ ಇದೀನಿ ಅನ್ನೋನೊಬ್ಬ ಇದಾನೆ ಅಂತ. ಇದು ಎರಡನೇ ಸತ್ಯ. ಆ ಇದೀನಿ ಅನ್ನೋನಿಗೆ ಏನ್ ಕಾಣ್ತಾ ಇದೆ? ಇದು ಅವಸ್ಥೆ, ಜಾಗೃತ ಅವಸ್ಥೆ ಕಾಣ್ತಾ ಇದೆ. ಯಾವುದರ ಕಾರಣದಿಂದ? ಸಮಷ್ಟಿ ಅಥವಾ ಸ್ಥೂಲ ಪ್ರಪಂಚ ಇರೋದ್ರಿಂದ ಅಂತ. ಎರಡು ವಾಸ್ತವ ತಿಳ್ಕೊಂಡು. ಈಗ ಮೂರನೇದು ಕನಸು ಕಾಣ್ತೀವಿ. ಎಲ್ರಿಗೂ ಕನಸು ಬೀಳುತ್ತಲ್ವಾ? ಈಗ ಇಲ್ಲೇನೋ ವಸ್ತು ಇಟ್ಟಿದ್ದೀವಿ. ಈ ವಸ್ತು ಇಡೋದಕ್ಕೆ ಏನ್ ಬೇಕು? ಇಲ್ಲೊಂದು ಜಾಗ ಬೇಕು. ಆ ಜಾಗ ಇದ್ರೆ ಅಲ್ಲಿ ಏನಾದ್ರೂ ಬಿಂಬಿಸೋದಕ್ಕೆ ಸಾಧ್ಯ ಇದೆ ಅಂತ ಯಾವ್ದು ಅವಕಾಶ ಮಾಡಿಕೊಡ್ತದಲ್ಲ, ಜಾಗ ಕೊಡ್ತದಲ್ಲ, ಅದಕ್ಕೆ ನಾವು ಆಕಾಶ ಅಂತ ಕರಿತೀವಿ. ಯಾವುದು ಜಾಗ ಕೊಡ್ತದೆ ಅದಕ್ಕೆ?
ಈಗ ಸ್ಥೂಲವಾಗಿರೋದಕ್ಕೆಲ್ಲ ಒಂದು ಜಾಗ ಕೊಟ್ಟಿದೆ, ಅದಕ್ಕೆ ಹೆಸರೇನು? ಸ್ಥೂಲ ಆಕಾಶ. ಹಾಗೆ ಕನಸಿದೆ. ಕನಸಿನಲ್ಲಿ ಜಾಗ ಕೊಟ್ಟಿರೋದು ಯಾವುದು? ಕನಸಿನಲ್ಲೂ ಅಲ್ಲೊಂದು ಪ್ರಪಂಚ ಬಿಂಬಿಸ್ತದಲ್ವಾ? ಹೌದಲ್ವಾ? ಕಣ್ಮುಚ್ಕೊಂಡ್ರೆ ಕಾಣ್ತೀವ ನೋಡ್ರಿ, ಕಾಣುತ್ತೆ, ಎಲ್ರಿಗೂ ಕಾಣುತ್ತೆ. ಅದು ಯಾವುದ್ರಲ್ಲಿ ಕಾಣ್ತಾ ಇದೆಯೋ ಅದಕ್ಕೇನಂತಾರೆ? ಸೂಕ್ಷ್ಮಾಕಾಶ. ಅಲ್ಲಿ ಆ ಲೋಕದಲ್ಲಿ ಏನೇನೋ ಕಾಣ್ಬೋದು. ನೀವು ಅಲ್ಲಿ ಸುಖವನ್ನು ಕಾಣ್ಬೋದು, ದುಃಖವನ್ನು ಕಾಣ್ಬೋದು. ಸೊ ಸುಖವಾಗಿದ್ದಾಗ ಸ್ವರ್ಗ ಅಂತ ಕರಿತೀವಿ, ದುಃಖವಾಗಿದ್ರೆ ನರಕ ಅಂತ ಕರಿತೀವಿ. ಅಂತ ಲೋಕಗಳನ್ನ ಯಾರು ಸೃಷ್ಟಿ ಮಾಡ್ಕೊಳ್ಳೋದಿಲ್ಲಿ? ಜೀವನ ಅದನ್ನ ಕಾಣ್ತಾನವನು. ಯಾವುದ್ರ ಕಾರಣದಿಂದ? ಸೂಕ್ಷ್ಮ ಆಕಾಶದ ಕಾರಣದಿಂದ ಅಥವಾ ಸೂಕ್ಷ್ಮ ಲೋಕದ ಕಾರಣದಿಂದ. ಅಂಥದ್ದೊಂದು ಸೂಕ್ಷ್ಮ ಪ್ರಪಂಚ ಇದೆ ಅಂತ ತಿಳ್ಕೋಬೇಕು. ಈ ಸ್ಥೂಲ ಆಕಾಶಕ್ಕೂ ಸೂಕ್ಷ್ಮ ಆಕಾಶಕ್ಕೂ ಏನು ವ್ಯತ್ಯಾಸ ಆಗಿದೆ ಅಂದ್ರೆ, ಅನಂತ ಆಕಾಶಗಳು, ಅಂತ ಸೂಕ್ಷ್ಮ ಆಕಾಶಗಳು ಜೊತೆಲಿರಬಲ್ವು. ಇವು ಕಣ್ಮುಚ್ಕೊಂಡು ನೋಡ್ರಿ, ಈ ಸ್ಥೂಲದಲ್ಲಿ ಇದನ್ನ ಸ್ಥಾನ ಪಲ್ಲಟ ಮಾಡೋದು ಹೊರತು ಅಲ್ಲಿ ಇನ್ನೊಂದು ಬರೋದಿಕ್ ಸಾಧ್ಯ ಇಲ್ಲ. ಈ ಕಣ್ಮುಚ್ಕೊಳ್ರಿ, ಈಗ ಅವ್ರು ನೋಡಿದ್ರಪ್ಪ, ಅವ್ರು ನೋಡಿದ್ಮೇಲೆ ನೀವು ನೋಡಕ್ ಸಾಧ್ಯ ಆಗಬಾರ್ದಲ್ಲ. ಆದ್ರೆ ಏನಾಯ್ತದು? ಅವರು ನೋಡೋದಕ್ಕೆ ಸಾಧ್ಯ ಆಯ್ತು. ಎಷ್ಟು ಜನ ನೋಡಿದ್ರು ಒಂದಕ್ಕೊಂದವೇನು ಏನಂತಿರೋದಕ್ಕೆ ಘರ್ಷಣೆ ಮಾಡ್ಕೊಂಡ್ಲಿಲ್ಲ, ಜೊತೆಲೇ ಇರ್ತಿದ್ವು. ಸೊ ಸೂಕ್ಷ್ಮಾಕಾಶಗಳು ಒಟ್ಟೊಟ್ಟಿಗೆ ಇರಬಲ್ಬಲು ಅಂತ. ಮತ್ತೆ ಪ್ರತಿ ಸೂಕ್ಷ್ಮಾಕಾಶ ಅಥವಾ ಸೂಕ್ಷ್ಮ ಪ್ರಪಂಚ ಯಾರಿಗೆ ಸತ್ಯ ಅಂತ ಕೇಳಿದ್ರೆ ಆ ಅನುಭವಿಸಂತವನಿಗೆ. ನಿಮ್ಮ ಕನಸಿನಲ್ಲಿ ನೋಡ್ಬಿಟ್ಟು ಏನೋ ಅವ್ರು ಬಂದಿದ್ರಲ್ಲ ಗೊತ್ತಾಯ್ತಾ ಅಂತ ಇವ್ರಿಗೆ ಕೇಳಿದ್ರೆ ಏನನ್ಸುತ್ತೆ? ಏನೋ ಅಷ್ಟು ತಿಳುವಳಿಕೆ ಇಲ್ವೇನೋ ಅಂತ. ಹಾಗೆ ಸೂಕ್ಷ್ಮವಾಗಿ ಅನುಭವಿಸುವಂತ ಎಲ್ಲಾ ದರ್ಶನಗಳಿರ್ಬೋದು, ತಿಳುವಳಿಕೆಗಳಿರ್ಬೋದು, ಅದು ಯಾರಿಗೆ ಅನ್ವಯ ಆಗುತ್ತೆ? ಆ ಅನುಭವಿಸುವಂತನಿಗೆ, ಆ ಜೀವಿ, ಅವನಿಗೆ ಮಾತ್ರ. ನಿನಗೆ ಹಿಂಗಾಯ್ತಾ ಅಂತ ಮತ್ತೆ ಕೇಳಬಾರ್ದು ಯಾರು ಬಂತು. ಅದೇನೇ ಆಗಿದ್ರು ನಿಮಗೆ ಸಂಬಂಧಪಟ್ಟಿದ್ದು, ಅವ್ರಿಗೇನೇ ಆಗಿದ್ರು ಅವ್ರಿಗೆ ಸಂಬಂಧ. ಹಾಗೆ ವಿಶ್ರಾಂತ ಸ್ಥಿತಿಯಲ್ಲಿದ್ದಾಗ, ಎಲ್ಲರೂ ನಿದ್ದೆ ಮಾಡಿದ್ದಾಗ ಅಲ್ಲೊಂದು ಪರಮಾಕಾಶ ಇದೆ. ಎಲ್ಲೋಗಿದ್ವು ಇವೆಲ್ಲ? ಇದಿರ್ಬೋದು ಅಥವಾ ಕನಸಿರ್ಬೋದು, ಇವೆಲ್ಲ ಏನಾಗಿದ್ವು ಅಲ್ಲಿ? ಸಂಪೂರ್ಣವಾಗಿ ಎಲ್ಲವೂ ಲೀನವಾಗಿ ಏನಾಗಿದ್ವು? ಶುದ್ಧವಾಗಿ ಖಾಲಿ ಆಗಿದ್ವು. ಅಂತ ಒಂದು ಪ್ರಪಂಚ ಇರೋದ್ರಿಂದನೇ ಇವನಿಗೆ ಆ ಅವಸ್ಥೆ ಇದೆ. ಅದಿಲ್ಲದೆ ಇದ್ದಿದ್ರೆ ಇವನಿಗೆ ಅವಸ್ಥೆ ಇರ್ತಿರ್ಲಿಲ್ಲ. ಸೊ ಗ್ರಹಣೆ ಮಾಡಬೇಕಾಗಿರೋಂಥದ್ದು ನಮಗೆ ಈ ಜೀವನಿಗೆ ಎಷ್ಟು ಅವಸ್ಥೆಗಳಿದೆಯೋ ಅಷ್ಟು ಪ್ರಪಂಚ ಅಥವಾ ಲೋಕಗಳಿದಾವೆ ಅಂತ ಗ್ರಹಣೆಗೆ ಬಂದ್ಬಿಡ್ಬೇಕಷ್ಟೆ. ಏನಪ್ಪ, ಈಗ ಈ ಸ್ಥೂಲ ಪ್ರಪಂಚ ಇರೋದಕ್ಕೆ ತಾನೇ ನಮಗೆ ಇದು ಜಾಗೃತ ಅವಸ್ಥೆ ಇರೋದು. ಸೂಕ್ಷ್ಮ ಪ್ರಪಂಚ ಇರೋದ್ರಿಂದನೇ ಎಲ್ರಿಗೂ ಕನಸು ಅಥವಾ ಸೂಕ್ಷ್ಮ ದರ್ಶನಗಳು ಇವೆಲ್ಲ ಆಗುವಂಥದ್ದು. ಅಂತ ಕಾರಣ ಪ್ರಪಂಚ ಇರೋದ್ರಿಂದನೇ ಇವನಿಗೆ ನಿದ್ರೆ ಅನ್ನೋದು ಘಟಿಸುವಂಥದ್ದು ಅಥವಾ ಶಾಂತವಾಗಿರುವಂಥ ಸ್ಥಳ ಅದು ಗುರುತಿಸೋದು. ಸೊ ಅದು ಒಂದು ವಾಸ್ತವ, ಇವನಿಗೆ ಅವಸ್ಥೆ. ಅನುಭವಿಸೋನಿಗೆ ಏನದು? ಅವಸ್ಥೆ ಅಂತ ಕರಿತೀವಿ. ಎಷ್ಟು ತರ ಅವಸ್ಥೆ ಇದೆಯಪ್ಪ ಅಂದ್ರೆ 4 ವಿಭಜನೆ ಮಾಡಿದರೆ, ಒಂದು ಸ್ಥೂಲ ಅವಸ್ಥೆ, ಸೂಕ್ಷ್ಮ ಅವಸ್ಥೆ, ಕಾರಣ, ಮಹಾಕಾರಣ. ಇವೇನಿವು ಪ್ರಪಂಚಗಳು. ಇವನಿಗಿರೋ ಅವಸ್ಥೆ ಜಾಗೃತ ಅಂತ ಕರೀತಾರೆ ಸ್ಥೂಲಕ್ಕೆ, ಸೂಕ್ಷ್ಮಕ್ಕೆ ಸ್ವಪ್ನ ಅಂತ ಕರೀತಾರೆ, ಕಾರಣಕ್ಕೆ ಸುಷುಪ್ತಿ ಅಂತಾರೆ, ಮಹಾಕಾರಣಕ್ಕೆ ತುರ್ಯ ಅಂತ ಕರೀತಾರೆ. ಈಗ ನಾವು ತಿಳ್ಕೊಬೇಕಾಗಿರೋದು ಆ 4 ಮಹಾಪ್ರಪಂಚಗಳನ್ನ ಮತ್ತೆ ಈ ಅವಸ್ಥೆಗಳನ್ನು. ಇದನ್ನೇ ಬಹುವಿಧವಾಗಿ ಬಿಡಿಸಿ ಹೇಳ್ತಾರೆ. ಈಗ ಸರಳವಾಗಿ ನಾವು ಇಷ್ಟು ತಿಳ್ಕೋಬೇಕು. ಈ 4 ಅರ್ಥ ಬಿಟ್ರೆ ಎಲ್ಲವೂ ಅದರಲ್ಲೇ ಬರಬೇಕು. ಇನ್ನು ಇದನ್ನು ಬಿಟ್ಟು ಬೇರೆ ಇಲ್ಲ. ಏನೇನು ಕಲ್ತ್ರೆ ಬರ್ತದೆ ಅಂದ್ರೆ ಈ 4 ಕಲ್ತ್ಕೊಳ್ರಪ್ಪ ಇವ ಸಾಕು.
ಅದರ ತಿಳುವಳಿಕೆ ಬಂದ್ರೆ ಸಾಕು, ಅದನ್ನೆಲ್ಲ ಅನುಭವಿಸ್ಬೇಕು ಅಂತ ಇಲ್ಲ ಅನ್ನೋದು ಇನ್ನೊಂದು ಗ್ರಹಣೆಗೆ ಬರ್ಬೇಕು ನಮ್ಗೆ. ಈಗ ಎಷ್ಟು ಪ್ರಪಂಚ ಇದೆ ಅಂದ್ರೆ ಅಲ್ಲೆಲ್ಲ ಹೋಗಿ ಬರ್ಬೇಕು ಅಂದ್ರೆ ಎಲ್ಲಿವರೆಗೂ ಹೋಗ್ತೀರಿ? ಪಕ್ಕದ ದೇಶಕ್ಕೆ ಹೋಗಿ ವೀಸಾ ಬೇಕು ಅಂತಾರೆ, ಬಿಡಲ್ಲ ಅಂತಾರೆ. ಆಮೇಲೆ ಆ ಭ್ರಾಂತಿ ತೀರುತ್ತಾ ಅಂತ ಆಯ್ತು, ಈ ದೇಶಗಳೆಲ್ಲ ಸುತ್ತಬಿಟ್ರಿ, ಹೆಂಗೋ ಏನಂತಿರೋದನ್ನ ಟೂರಿಸ್ಟ್ ವೀಸಾನು ಏನೋ ತಗೊಂಡು ಸುತ್ತಬಿಟ್ವಿ, ಅಲ್ಲಿ ಮುಗಿತಾ? ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ? ಮಂಗಳ ಗ್ರಹಕ್ಕೆ ಹೋಗೋಣ ಅನ್ಸುತ್ತೆ. ಸೊ ನಾವು ಎಷ್ಟು ಪ್ರಯತ್ನ ಬಿಟ್ಟರು ಸೂರ್ಯಮಂಡಲ ಬಿಟ್ಟು ಹೋಗಕ್ಕಾಗಲ್ಲ, ಬರೀ ಸೂರ್ಯಮಂಡಲನೂ ಬಿಟ್ಟು ಹೋಗಕ್ಕಾಗಲ್ಲ, ಯಾಕೆ ಅಂತ ವೆಹಿಕಲ್ಸ್ ಇಲ್ಲ. ಪ್ರಯಾಣ ಯಾವಾಗ್ಲೂ ಹೊರಗಡೆನೂ ಅನಂತವಾಗಿರ್ತದೆ, ಒಳಗಡೆನೂ ಅನಂತವಾಗಿರ್ತದೆ. ಹಾಗಾಗಿ ಎಲ್ಲಿ ಸತ್ಯ ದರ್ಶನ ಮಾಡ್ಕೋಬೇಕು, ತಿಳುವಳಿಕೆ ತಗೋಬೇಕಪ್ಪ ಅಂದ್ರೆ ಎಲ್ಲಿದ್ದೀವೋ ಅಲ್ಲೇ ತಿಳುವಳಿಕೆ ತಗೋಬೇಕು. ಹೊರಗಡೆ ಪ್ರಯಾಣ ಮಾಡಿದ್ರು ಅನಂತವಾಗಿ ದಣಿತೀವಿ, ಒಳಗಡೆ ಪ್ರಯಾಣ ಮಾಡಿದ್ರು ಅನಂತವಾಗಿ ದಣಿತೀವಿ. ಏನಪ್ಪ ಆಯ್ತು.